ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾವು ಪರಿಚಯಿಸುತ್ತಿರುವವರು ಬೆಂಗಳೂರಿನ 26 ವರ್ಷದ ಆಶಾರವರ ಪ್ರೊಫೈಲ್ ಆಗಿದೆ. ಸ್ನೇಹಿತರೆ, ಆಶಾರವರು ಬಹುಶಿಕ್ಷಿತ ಯುವತಿ. ಬೆಂಗಳೂರಿನ ಪ್ರಮುಖ ಖಾಸಗಿ ಕಂಪನಿಯಲ್ಲಿ ವೈಶಿಷ್ಟ್ಯಪೂರ್ಣ ಸ್ಥಾನದಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅವರು ಜೀವನದಲ್ಲಿ ಸ್ವಾತಂತ್ರ್ಯ ಮತ್ತು ಗೌರವವನ್ನು ಮುಖ್ಯವಾಗಿ ಪಡೆಯಲು ಬಯಸುತ್ತಿದ್ದಾರೆ. ಹಾಗೆ ಅವರ ಹವ್ಯಾಸಗಳಲ್ಲಿ ಪುಸ್ತಕವನ್ನು ಓದುವುದು, ಪ್ರವಾಸವನ್ನು ಮಾಡುವುದು ಮತ್ತು ಹೊಸ ಸಂಸ್ಕೃತಿಗಳನ್ನು ತಿಳಿಯುವುದು ಇವರ ಹವ್ಯಾಸವಾಗಿದೆ. ಹಾಗೆ ಅವರು ಸದಾ ಸ್ನೇಹಿತರೊಂದಿಗೆ ಸಮಯವನ್ನು ಕಳೆಯಲು ಕೂಡ ಇಷ್ಟಪಡುತ್ತಾರೆ ಮತ್ತು ಜೀವನದಲ್ಲಿ ಸಕಾರಾತ್ಮಕ ದೃಷ್ಟಿಕೋನವನ್ನು ಕೂಡ ಹೊಂದಿದ್ದಾರೆ. ಹಾಗೆ ಸ್ನೇಹಿತರೆ, ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ. ಆಶಾ ತಮ್ಮ ಜೀವನ ಸಾಥಿಗೆ ಏನನ್ನು ನಿರೀಕ್ಷಿಸುತ್ತಾರೆ ಎಂದರೆ, ಮೊದಲನೆಯದಾಗಿ ಅವರು ಭರವಸೆಯನ್ನು ಹೊಂದಿರುವ, ಗೌರವ ಹಾಗೆ ಭಾವನೆಯನ್ನು ಹೊಂದಿರುವಂತಹ ವ್ಯಕ್ತಿ ಬೇಕೆಂದು ಬಯಸುತ್ತಾರೆ. ಅವರು ತಮ್ಮ ಪಾಲುದಾರರಿಂದ ಪ್ರೀತಿಯಿಂದ ಮತ್ತು ಸಮಾಧಾನದಿಂದ ಬದುಕಲು ಬಯಸುತ್ತಾರೆ. ಸಹಜ, ಸತ್ಯನಿಷ್ಠೆ ಮತ್ತು ಕುಟುಂಬ ಪ್ರೀತಿ ಇರುವ ವ್ಯಕ್ತಿ ಇವರ ಆಯ್ಕೆಯಾಗಿದೆ. ವೃತ್ತಿ ಸ್ಥಿತಿಯಲ್ಲಿಯೂ ಸ್ಥಾಯಿಯಾಗಿರುವ ಮತ್ತು ಜೀವನದ ವಿವಿಧ ಸವಾಲುಗಳನ್ನು ಗೆಲ್ಲಲು ಸಿದ್ಧನಿರುವ ವ್ಯಕ್ತಿಯನ್ನು ಆಶಾರವರು ಹುಡುಕುತ್ತಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ, ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಆಶಾರವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಆಶಾರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇವೆ. ಹಾಗೆ ಸ್ನೇಹಿತರೆ, ಇವರ ಗುಣಗಳನ್ನು ನಾವು ನೋಡಿದ್ರೆ, ಆಶಾ ಸದಾ ಸಕಾರಾತ್ಮಕ, ಸಹಾನುಭೂತಿಗೊಳಗಾಗಿರುವ ಮತ್ತು ಜವಾಬ್ದಾರಿಯುತ ಮಹಿಳೆಯಾಗಿದ್ದಾರೆ. ಹಾಗೆ ಅವರು ಹೊಸ ವಿಚಾರಗಳನ್ನು ಕಲಿಯಲು ಆಸಕ್ತರಾಗಿದ್ದು, ಜೀವನದಲ್ಲಿ ಹೊಸ ಅನುಭವಗಳನ್ನು ಸ್ವಾಗತಿಸಲು ಯಾವಾಗಲೂ ಸಿದ್ಧರಾಗಿದ್ದಾರೆ. ಅವರ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳು ಅವರ ಪ್ರಾಮಾಣಿಕ ಸಹಕಾರ ಮತ್ತು ವಿಶ್ವಾಸಾರ್ಹ ಎಂದು ಬಿಂಬಿಸುತ್ತಾರೆ. ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ, ಆಶಾ ತಮ್ಮ ಜೀವನದಲ್ಲಿ ಕೆಲವು ಕಷ್ಟಕರ ಸಂದರ್ಭಗಳನ್ನು ಎದುರಿಸಿದ್ದಾರೆ. ಯುವ ಕಾಲದಲ್ಲಿ ಓದಿನಲ್ಲಿ ಮತ್ತು ವೃತ್ತಿಯಲ್ಲಿ ಹೆಚ್ಚು ಒತ್ತಡಗಳನ್ನು ಅನುಭವಿಸಿದರು. ಆದರೆ ಈ ಎಲ್ಲ ಅಡಚಣೆಗಳು ಅವರನ್ನು ಹೆಚ್ಚು ಬಲಿಷ್ಠ ಮತ್ತು ನಿರ್ಧಾರಾತ್ಮಕವಾಗಿ ಬೆಳೆಸಿದವು. ಅವರು ಜೀವನದಲ್ಲಿ ಯಾವಾಗಲೂ ಸಕಾರಾತ್ಮಕ ದೃಷ್ಟಿಕೋನವನ್ನು ಕೂಡ ಹೊಂದಿದ್ದಾರೆ ಮತ್ತು ಮುಂದುವರಿಯಲು ಪ್ರೇರಿತರಾಗಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ, ಆಶಾ ಮದುವೆಯನ್ನು ಜೀವನದ ಒಂದು ಹೊಸ ಅಧ್ಯಾಯವಾಗಿ ನೋಡುತ್ತಾರೆ. ಅವರು ಮದುವೆಯಲ್ಲಿ ಪ್ರೀತಿ, ಗೌರವ ಮತ್ತು ಪರಸ್ಪರ ಬೆಂಬಲ ಮುಖ್ಯವಾಗಿರಬೇಕು ಎಂದು ನಂಬುತ್ತಾರೆ. ಅವರು ತಮ್ಮ ಪಾಲುದಾರರೊಂದಿಗೆ ಸಮಾನ ಹಕ್ಕು, ಆದರ ಮತ್ತು ಸ್ನೇಹದ ಸಂಬಂಧವನ್ನು ಕೂಡ ಬಯಸುತ್ತಾರೆ. ಮದುವೆ ಆಶಾ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸುರಕ್ಷತೆಯನ್ನು ತರಲು ಸಹಾಯ ಮಾಡಬೇಕು ಎಂದು ಭಾವಿಸುತ್ತಾರೆ. ಅಂತಿಮ ಆಹ್ವಾನ. ಫ್ರೆಂಡ್ಸ್, ಯಾರಿಗಾದರೂ ನಿಜವಾಗಿಯೂ ಜೀವನ ಸಂಗಾತಿ ಅಗತ್ಯವಿದ್ದರೆ ದಯವಿಟ್ಟು ಸಂಪರ್ಕಿಸಿರಿ. ಆಶಾ ತಮ್ಮ ಪಾಲುದಾರರೊಂದಿಗೆ ಸಂತೋಷ, ಪ್ರೀತಿ ಮತ್ತು ಸಹಕಾರದ ಸಂಬಂಧವನ್ನು ನಿರ್ಮಿಸಲು ನಿರೀಕ್ಷಿಸುತ್ತಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಈ ಆಶಾರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಧನ್ಯವಾದಗಳು.